ಕೈನಲ್ಲಿ ಬಾಗಲಕೋಟೆ ಉಪಚುನಾವಣೆ ಟೆನ್ಷನ್ ಹೆಚ್ಚಾಗಿದೆ. ಟಿಕೆಟ್ ಫೈಟ್ಗೆ ಬ್ರೇಕ್ ಹಾಕಲು ರಾಜ್ಯ ನಾಯಕರು ಎಂಟ್ರಿ. ಕೈನಲ್ಲಿ ಒಂದು ಬಾಗಲಕೋಟೆ ಉಪಚುನಾವಣೆ ಟೆನ್ಷನ್ ಹೆಚ್ಚಾಗಿದೆ. ಟಿಕೆಟ್ ಫೈಟ್ಗೆ ಬ್ರೇಕ್ ಹಾಕಲು ರಾಜ್ಯ ನಾಯಕರು ಎಂಟ್ರಿ ಕೊಟ್ಟಿದ್ದಾರೆ. ಟಿಕೆಟ್ಗಾಗಿ ಎಚ್.ವೈ. ಮೇಟಿ ಕುಟುಂಬದಲ್ಲಿ ಭಾರೀ ಪೈಪೋಟಿ ಇದೆ. ಎಐಸಿಸಿ ಕಾರ್ಯದರ್ಶಿ ಗೋಪಿನಾಥ್ ವೀಕ್ಷಕರಾಗಿ ಆಗಮನ. ಮೇಟಿ ಕುಟುಂಬದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಎಲ್ಲರೂ ಕೂಡ ಒಗ್ಗಟ್ಟಾಗಿ ಅಭ್ಯರ್ಥಿ ಘೋಷಣೆ ಮಾಡ್ತೇವೆ. ಎಐಸಿಸಿ ಕಾರ್ಯದರ್ಶಿ ಗೋಪಿನಾಥ್ ಪಳನಿಯಪ್ಪನಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಎಚ್.ವೈ. ಮೇಟಿ ಕುಟುಂಬದಲ್ಲಿ ಯಾರಿಗೆ ಟಿಕೆಟ್ ನೀಡಬೇಕು, ಜಿಲ್ಲಾಧ್ಯಕ್ಷರಾದ ಎಸ್.ಜಿ. ನಂಜಯ್ಯನ ಮಠ ನೇತೃತ್ವದಲ್ಲಿ ಸಭೆ ಕೂಡ ಮಾಡಲಾಗಿತ್ತು. ಇನ್ನು ಎಚ್.ವೈ. ಮೇಟಿ ಇಬ್ಬರು ಪುತ್ರರು, ಇಬ್ಬರು ಪುತ್ರಿಯರು. ಮೇಟಿ ಮಕ್ಕಳ ಜೊತೆ ಪ್ರತ್ಯೇಕವಾಗಿ ಮಾತುಕತೆ ಕೂಡ ಮಾಡಲಾಗಿದೆ. ಇನ್ನು ಟಿಕೆಟ್ ಘೋಷಣೆಯ ಬಳಿಕ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅಂತ ಕೂಡ ಹೇಳಲಾಗಿದೆ. ಇನ್ನು ಕೈನಲ್ಲಿ ಬಾಗಲಕೋಟೆ ಉಪಚುನಾವಣೆಯ ಟೆನ್ಷನ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಯಾಕೆಂತಂದ್ರೆ ಬಿಜೆಪಿಯವರೇ ಒಂದು ಬಾಗಲಕೋಟೆ ಉಪಚುನಾವಣೆಗೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಈಗ ಕೈನಲ್ಲಿ ಟೆನ್ಷನ್ ಹೆಚ್ಚಾಗಿದೆ. कोई क्लासेस कैंडिडेट जल्दी से जल्दी करेगा। जनरली आपको मालूम है कांग्रेस का कैंडिडेचर है, चुनाव अनाउंसमेंट की बात ही हुआ। हमारा मेटी जी इधर बहुत बढ़िया काम किया, तो बहुत बड़ा लेगेसी है और सब सेंटिमेंट्स भी है। सब मिलके केपीसीसी और एआईसीसी मिलके जल्दी से जल्दी अच्छा कैंडिडेट आपको सामने आएगा। कोई क्लासेस नहीं है, कोई क्लासेस नहीं है। ब्रदर्स सिस्टर्स में कभी भी ये इंटरेस्ट अलग होता है, इसमें इंटरेस्ट में क्लासेस क्यों बताना है। किसी को मिलते हैं नेक्स्ट डे सारा एक ही होता है, सब मिलके ಎಲ್ಲರೂ ಒಟ್ಟಾಗಿ ಕೆಲಸ मारेगा। कैंडिडेट जल्दी से जल्दी करेगा। जनरली आपको मालूम है कांग्रेस का कैंडिडेचर है, चुनाव अनाउंसमेंट की ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಸದ್ಯಕ್ಕೆ ಈಗ ಬಾಗಲಕೋಟೆ ಬೈ ಎಲೆಕ್ಷನ್ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಒಂದು ಕಡೆ ಕಾಂಗ್ರೆಸ್ಗೂ ಕೂಡ ಬಹಳ ಟೆನ್ಷನ್ ಇದೆ. ಯಾಕೆಂತಂದ್ರೆ ಎಚ್.ವೈ. ಮೇಟಿ ಅವರ ಕುಟುಂಬದಲ್ಲೇ ಈಗ ಈ ಒಂದು ಟಿಕೆಟ್ ನನಗಬೇಕು ಅಂತ ಜಗಳ ಆಡ್ತಾ ಇದ್ದಾರೆ. ಸದ್ಯಕ್ಕೆ ಏನೆಲ್ಲ ಅಪ್ಡೇಟ್ ಇದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆನಂದ್? ಈಗಾಗಲೇ ಏನು ಕಾಂಗ್ರೆಸ್ ಪಕ್ಷದಲ್ಲಿ ಮೇಟಿ ಕುಟುಂಬರಿಗೆ ನೀಡುವುದು ಖಚಿತವಾಗಿದ್ದರೂ ಸಹ ಮೇಟಿ ಕುಟುಂಬದಲ್ಲಿ ಇಬ್ಬರು ಪುತ್ರರು ಏನು ನಮಗೆ ಬೇಕು ನಾವು ಬೇಕಂತ ಒಳಗೆ ಒಂದು ತಿಕ್ಕಾಟ ಪ್ರಾರಂಭವಾಗಿತ್ತು. ಈ ಹಿನ್ನೆಲೆಯಲ್ಲಿ ಏನು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿತ್ತು. ಈ ಸಂಬಂಧಪಟ್ಟಂತೆ ಏನೀಗ ಎಐಸಿಸಿ ಕಾರ್ಯದರ್ಶಿ ಗೋಪಿನಾಥ್ ಅವರು ಆಗಮಿಸಿ ಜಿಲ್ಲಾ ಅಧ್ಯಕ್ಷರಾಗಿದ್ದೊಂದಿಗೆ ಏನೋ ಒಂದು ಸಭೆ ನಡೆಸಿದ ಬಳಿಕ ಮೇಟಿ ಕುಟುಂಬದ ಎಲ್ಲರಿಗೂ ನಾಲ್ವರು ಪುತ್ರ ಮಕ್ಕಳಿಗೂ ಅವ್ರು ಕರೆಸಿ ವೈಯಕ್ತಿಕವಾಗಿ 1-to-1 ವೈಯಕ್ತಿಕವಾಗಿ ಅವ್ರೇನು ಒಂದು ಅಭಿಪ್ರಾಯ ಸಂಗ್ರಹ ಮಾಡಿದ್ದಾರೆ. ಹೀಗಾಗಿ ನಿಮ್ಮ ಅಭಿಪ್ರಾಯ ಏನು, ನೀವು ಯಾಕೆ ನೀವು ಸ್ಪರ್ಧೆ ಮಾಡ್ಬೇಕು, ಮತ್ತೆ ನಿಮಗಿಲ್ಲ ಅಂದ್ರೆ ನಿಮ್ಮ ಬ್ರದರ್ಗೆ ಆಗ್ಲಿ ನಿಮ್ಮ ಸಿಸ್ಟರ್ ಕೊಡಬಹುದು ಏನು ಅಂತ ಈ ತರ ಎಲ್ಲ ಅವರು ಲೆಕ್ಕಾಚಾರ ಹಾಕ್ತಿದ್ದಾರೆ. ಜೊತೆಗೆ ನೀವು ಈ ತರ ಏನು ಪೋಸ್ಟ್ ಸಾಮಾಜಿಕ ಜಾಲದಲ್ಲಿ ಯಾವುದೇ ತರ ಪೋಸ್ಟ್ ಹಾಕ್ಬೇಡಿ, ಯಾಕಂದ್ರೆ ಪಕ್ಷದ ಇಮೇಜ್ ಡ್ಯಾಮೇಜ್ ಆಗುತ್ತೆ ಮತ್ತು ನಿಮ್ಮ ಫ್ಯಾಮಿಲಿನೂ ಇಮೇಜ್ ಡ್ಯಾಮೇಜ್ ಆಗುತ್ತೆ. ಹೀಗಾಗಿ ನಮ್ಮ ಪಕ್ಷಕ್ಕೆ ಒಂದು ತೊಂದರೆ ಉಂಟಾಗುತ್ತದೆ. ಈ ನಿಟ್ಟಿನಲ್ಲಿ ಎಲ್ಲ ಅವರಿಗೆ ಒಂದು ಪ್ರೀತಿ ಹೇಳಿದ್ದಾರೆ. ಯಾಕಂದ್ರೆ ಮತ್ತೆ ಅಭ್ಯರ್ಥಿ ಬಗ್ಗೆ ಒಂದು ಗೊಂದಲ ಪಡೆಕು ಈ ಸಂಘಟನೆ ಬಗ್ಗೆ ಹೆಚ್ಚು ಒತ್ತು ಕೊಡುವ ನಿಟ್ಟಿನಲ್ಲಿ ಎಐಸಿ ಕಾರ್ಯದರ್ಶಿಯರನ್ನು ಈಗ ರಾಜ್ಯ ಮುಖಂಡ ಈ ಮಧ್ಯೆ ಏನು ಫೆಬ್ರವರಿ 18ರಂದು ಮತ್ತೆ ಸಿಎಂ ಜೊತೆ ಇನ್ನೊಂದು ನಡೆಯುವ ಸಾಧ್ಯತೆ ಇದೆ ಬೆಂಗಳೂರಿನಲ್ಲಿ. ಅವಾಗ ಅಭ್ಯರ್ಥಿ ಫೈನಲ್ ಆಗುವಂತ ಸಾಧ್ಯತೆ ಇದೆ. ಹೀಗಾಗಿ ಏನಂದ್ರೆ ಇತ್ತೀಚೆಗೆ ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು ಒಂದು ಹೇಳಿಕೆ ಕೊಟ್ಟಿದ್ರು, ಶತಾಯಗತ ಏನಾಗ್ಲಿ ಬಿಜೆಪಿಯ
ನಾವು ಪಕ್ಷ ಗೆಲ್ಲೋದು ಖಚಿತ. ಹೀಗಾಗಿ ಈ ಹೇಳಿಕೆ ನೀಡಿದ ಬೆನ್ನಲ್ಲೇ ಏನು ಕೆಪಿಸಿಸಿ ಮತ್ತು ಎಐಸಿಸಿ ಇಂದ ಸಾಕಷ್ಟು ಇದು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬಾಗಲಕೋಟೆಗೆ ಆಗಮಿಸಿ ಒಂದು ಚರ್ಚೆ ನಡೆಸಿದ್ದಾರೆ. ಅಂತಿಮವಾಗಿ 18 ನಂತರ ಅಥವಾ ಫೆಬ್ರವರಿ 20 ನಂತರ ಅಭ್ಯರ್ಥಿಯ ಹೆಸರು ಘೋಷಣೆ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ಬಹುದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕೈನಲ್ಲಿ ಈಗ ಸದ್ಯಕ್ಕೆ ಈ ಒಂದು ಬಾಗಲಕೋಟೆ ಉಪಚುನಾವಣೆಯ ಟೆನ್ಷನ್ ಹೆಚ್ಚಾಗಿದೆ.